ಕೊಲೆ ಆರೋಪಿ ವಿನಯ್ ಮಾಲೀಕತ್ವದ ರೆಸ್ಟೋರೆಂಟ್ ಸೀಸ್ ಆಗಿದೆ. ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇದು. ರೇಣುಕಾಸ್ವಾಮಿ ಕೊಲೆಗೆ ಸಂಚು ಹೂಡಿದ್ದೆ ಈ ರೆಸ್ಟೋರೆಂಟ್ನಲ್ಲಿ ಅಂತ ಮಾಹಿತಿ. ಕೊಲೆ ನಡೆದ ಎಲ್ಲ ಆರೋಪಿಗಳು ಕೂಡ ಇದೇ ರೆಸ್ಟೋರೆಂಟ್ನಲ್ಲಿ ಸೇರಿಕೊಂಡಿದ್ದರು. ಒಂದು ಕೂಟ ನಡೆದಿತ್ತಲ್ಲಿ ಅಂತ. ಆರೋಪಿಗಳು ಮೀಟಿಂಗ್ ಮಾಡಿದ್ದ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. ಎಲ್ಲ ಸೇರಿದ್ರು ಅಂತ. CCTV ಫುಟೇಜ್ ವಶಪಡಿಸಿಕೊಂಡು ರೆಸ್ಟೋರೆಂಟ್ಗೆ ಬೀಗ ಹಾಕಲಾಗಿದೆ. ಸ್ಟೋನಿ ಬ್ರೂಕ್ ಮರ್ಡರ್ ಸೆಂಟರ್ ಆಗಿಬಿಟ್ಟಿದೆ. ಈಗ ಮರ್ಡರ್ ಪ್ಲಾನಿಂಗ್ ಸೆಂಟರ್ ಅಂತ ಅಂದ್ಕೊಳ್ಳೋಣ. ದರ್ಶನ್ ಫಿಟ್ಟಾಗಿರ್ತಕ್ಕಂಥ ಕೊಲೆ ಕೇಸ್ಗೆ ಇದು ಒಂಥರ ಕೇಂದ್ರ ಬಿಂದು ಥರ. ಈಗ ರೇಣುಕಾಸ್ವಾಮಿ ಕಿಡ್ನ್ಯಾಪ್ಗೆ ಮೊದಲು ಸ್ಕೆಚ್ ಹಾಕಿದ್ದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ, ಪವಿತ್ರ ಗೌಡ, ನವೀನ್, ಕಾರ್ತಿಕ್ ಮೀಟ್ ಮಾಡಿದ್ದು ಇಲ್ಲೇ ಸ್ಟೋನಿ ಬ್ರೂಕ್ನಲ್ಲಿ ಒಂದು ಟೀ ಪಾರ್ಟಿಯಲ್ಲಿ ಶುರುವಾಗಿರುತ್ತೆ. ಈ ರೇಣುಕಾಸ್ವಾಮಿನ ದುರ್ಗದಿಂದ ಕರ್ಕೊಂಡು ಬಂದು ಅವನನ್ನು ಮುಗಿಸ್ಬಿಡ್ಬೇಕು ಅಂತ. ಗಿರ್ತಡೆ ಪಾರ್ಟಿ ಎಲ್ಲ ಜೋರಾಗಿದ್ದಂಗಿದೆ ಅಲ್ಲಿ. ಇರಲಿ, ಹೇಗೆ ಕಿಡ್ನ್ಯಾಪ್ ಮಾಡಬೇಕು, ಹೇಗೆ ಕರ್ಕೊಂಡು ಬರಬೇಕು, ಎಲ್ಲಿಡಬೇಕು ಅಂತ ಮಾತುಕತೆ ನಡೆದಿತ್ತಂತೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದಂಥ ಟೀಮ್ ಡಿನ್ನರ್ ಮಾಡಿದ್ದಿಲ್ಲೇ. ಕಿಡ್ನ್ಯಾಪ್ ಮಾಡ್ಕೊಳ್ಳುತ್ತಲ್ಲ ಆ ಟೀಮು ರಾತ್ರಿ ಊಟ ಮಾಡಿರೋದಿಲ್ಲೇ ಅಂತ. ರೇಣುಕಾಸ್ವಾಮಿ ಮರ್ಡರ್ ಆದ ನಂತರ ಕೂಡ ಇಲ್ಲೇ ಮೀಟಿಂಗ್ ಆಗಿದೆ. ಮರ್ಡರ್ಗಿಂತ ಮುಂಚೆ, ಕಿಡ್ನ್ಯಾಪ್ಗಿಂತ ಮುಂಚೆ, ಕಿಡ್ನ್ಯಾಪ್ ಆದಮೇಲೆ, ಮರ್ಡರ್ ಆದಮೇಲೆ ಬಂದು ಸೇರಿರೋದು ಇಲ್ಲಿ ಅಂತ. ಡೆಡ್ ಬಾಡಿ ಏನು ಮಾಡಬೇಕು ಅಂತ ಕೂಡ ಡಿಸ್ಕಸ್ ಆಗಿದ್ದು ಇದೇ ಹೋಟೆಲ್ನಲ್ಲಿ. ನಂತರ ಪ್ರದೋಷನ್ ಕರೆಸ್ಕೊಂಡು ಅವನ ಮೂಲಕ ಗಿರಿನಗರ ಹುಡುಗರಿಗೆ ಸುಪಾರಿ ಕೊಟ್ಟು ಈ ಹೆಣನ ಅವ್ರ ಕೈಗೆ ಹಣ ಇಟ್ಟು ಈ ಹೆಣನೆಲ್ಲಾದರೂ ಸಾಗಿಸ್ಬಿಡಿ, ನನ್ನ ಹೆಸರು ಬರ್ಕೂಡ್ದು, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ದುಡ್ಡು ಬೇಕಾ ದುಡ್ಡು ತೊಗೊಳ್ಳಿ, ನನ್ನ ಹೆಸರು ಬರಬಾರ್ದು ಅಷ್ಟೇ ಅಂಥೇಳಿ ಬಿಸಾಕ್ಬಿಟ್ಟು ಬಂದ ಮೇಲೂ ಕೂಡ ಈ ಯಾರು ಆರೋಪಿಗಳಿದ್ದಾರೆ ಅವರು ಬಂದು ಸೇರಿರೋದು ಇಲ್ಲೇ ಅಂತ. ಬಾಡಿ ಬಿಸಾಕಿ ಬಂದಮೇಲೆ ಏನು ಮಾಡ್ತಾರೆ ಅಂದರೆ ಮತ್ತೆ ಒಂದು ಮದ್ಯ ಪಾರ್ಟಿ ಮಾಡ್ತಾರೆ. ಎಲ್ಲ ಸಾಲ್ವ್ ಆಗಿ ಹೋಯಿತು, ಇನ್ನೇನು ಭಯ ಇಲ್ಲ ನಮಗೆ ಅಂತ. ಇದು ಪಟ್ಟಣಗೆರೆ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಒಂದು ಸೆಂಟರ್ ಇದು. ಸೊ ಇಲ್ಲೇನಾಗಿದ್ದಾರೆ, ಇದೀಗ ಎಲ್ಲರೂ ಸೇರಿದ್ರು ಅನ್ನೋ ಕಾರಣಕ್ಕೆ ಇದನ್ನು ಕೂಡ ಸೀಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೊಡ್ಡವರೇ ಶಾಮೀಲಾಗ್ಬಿಟ್ಟಿದ್ದಾರಾ, ಪ್ರಕರಣದಲ್ಲಿ ಓರ್ವ PSI ಕೂಡ ಭಾಗಿಯಾಗಿದ್ದಾರಾ ಎನ್ನುವ ಶಂಕೆ ಇಲ್ಲಿ ಕಾಡ್ತಾ ಇದೆ. ಕೊಲೆಯಾದ ಬಳಿಕ PSI ಒಬ್ಬರಿಗೆ ಕರೆ ಮಾಡ್ತಾರೆ ಆರೋಪಿಗಳು. ಏನು ಮಾಡೋದೀಗ? RR ನಗರದಲ್ಲಿ ಮರ್ಡರ್ ಆಗಿಬಿಟ್ಟಿದೆ. ಮರ್ಡರ್ ಆಗಿರೋದು RR ನಗರದಲ್ಲಿ. ಶವ ಪತ್ತೆಯಾಗಿದ್ದು ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಲಿಮಿಟ್ಸಲ್ಲಿ. ಬಾಡಿ ಸಿಗುತ್ತಲ್ಲಿ. ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಡಿ ಹಾಕಬೇಡ ಅಂತ PSI ಹೇಳಿದ್ರ. ಪೊಲೀಸರ ಸೂಚನೆ ಪ್ರಕಾರ ಮೃತದೇಹ ಕಾಮಾಕ್ಷಿ ಪಾಳ್ಯಕ್ಕೆ ಬಿಸಾಡಿದ್ರ. ಒಬ್ರದ್ದು ಸಲಹೆ ಬರುತ್ತೆ, ಇನ್ನೊಂದು ಕಡೆ ಅದು ಎಸ್ತಿದ್ದಾರೆ. ಮೃತದೇಹ ಎಸೆದ ಬಳಿಕ ಪೊಲೀಸ್ ಅಧಿಕಾರಿ ಜೊತೆಯಲ್ಲಿ ಒಂದು ಮಾತುಕತೆ ನಡೆದಿದೆ. ನಾನು ನೋಡ್ಕೊಳ್ತೀನಿ ಹೋಗಿ ಅಂತ. ದರ್ಶನ್ ಹೆಸರು ತಪ್ಪಿಸೋದಕ್ಕೆ ದೊಡ್ಡ ಮೊತ್ತಕ್ಕೆ ಒಂದು ಮಾತುಕತೆ ನಡೆದಿದೆ ಅಂತ ಕೂಡ ಮಾಹಿತಿ ಇದೆ. ಪ್ರಭಾವಿ ರಾಜಕಾರಣಿ ಸಂಬಂಧಿಯನ್ನು ಬಚಾವ್ ಮಾಡೋದಕ್ಕೂ ಕೂಡ ಒಂದು ಯತ್ನ ಇನ್ನೊಂದು ಕಡೆ ಆಗಿದೆ. ಇದು ಒಂದು ನಾನು ನೋಡ್ಕೊಳ್ತೀನಿ ಕೇಸು. ಇನ್ನೊಬ್ಬ ಪ್ರಭಾವಿ ರಾಜಕಾರಣಿ ಸಂಬಂಧಿ ಬೇರೆ ಅಲ್ಲಿದ್ದಾರೆ. ಅವ್ರ ಹೆಸರು ಹೇಗೆ ಬರದಂತೆ ನೋಡ್ಕೊಳ್ಳೋದು, ಅದಕ್ಕೂ ಡೀಲ್ ಡನ್. ಸಾಕಷ್ಟು ಹಣ, ಲಕ್ಷಗಟ್ಟಲೆ ಕೈ ಬದಲಾಗಿದೆ ಅನ್ನೋ ಮಾಹಿತಿ ಇದೆ. ಕೊಲೆ ಕೇಸಲ್ಲಿ 13ನೇ ಆರೋಪಿಯಾಗಿರ್ತಕ್ಕಂತಹ ದೀಪಕ್ ಪ್ರಭಾವಿ ರಾಜಕಾರಣಿಯೊಬ್ಬರ ಸಂಬಂಧಿ. 13ನೇ ಆರೋಪಿ ದೀಪಕ್ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಸಂಚು ಕೂಡ ನಡೆದಿತ್ತು. ಅವನು ಬರಬಾರ್ದು ಇದರಲ್ಲಿ ಅಂತ. ಅವನ ಫೋಟೋ ಕೂಡ ಹೊರಗಡೆ ಬರಬಾರ್ದು ಅಂತ ದೊಡ್ಡ ವ್ಯವಸ್ಥೆಯೇ ನಡೆದಿದೆ. ಯಾರೋ ದೀಪಕ್ ಅಂದ್ಕೊಂಬಿಡ್ಲಿ ಅಂತ. ಯಾರೋ ದೀಪಕ್ ಅಷ್ಟೇ. ಇವರು ಇಂಥವ್ರ ಮಗ, ಇಂಥವ್ರ ತಂಗಿ ಮಗ, ಅತ್ತೆ ಮಗ, ಮೊಮ್ಮಗ ಇದೇನು ಬರಬಾರ್ದು ಅಂತ. ಇದಕ್ಕಾಗಿ ಪೊಲೀಸೊಬ್ಬರನ್ನು ಆರೋಪಿಗಳು ಸಂಪರ್ಕ ಮಾಡಿರ್ತಾರೆ. ಪೊಲೀಸರಿಗೆ ತೀರಾ ಕೋಟಿಗಟ್ಟಲೆ ಆಫರ್ ಅಂತ ಮಾತಾಡ್ತಾ ಇದ್ದಾರೆ. 1, 2, 3 ಗೊತ್ತಿರೋ ತನಿಖೆ ನಡೀಲಿ ಅದ್ರ ಬಗ್ಗೆ ಬೇಕಾದರೆ. ಇದೀಗ ಪೊಲೀಸ್ ಅಧಿಕಾರಿ ಸುತ್ತ ಕೂಡ ಅನುಮಾನದ ಹೊತ್ತ ಬೆಳೆದಿದೆ. ಈ ಕೇಸಲ್ಲಿ ಅಂದರೆ ಏನಾಗುತ್ತೆ, ಸಾಕ್ಷ್ಯ ನಾಶ, ಕೇಸ್ ದಿಕ್ಕು ತಪ್ಪಿಸುವಿಕೆ, ಕೇಸನ್ನು ದಿಕ್ಕು ತಪ್ಪಿಸೋದು, ಯಾರನ್ನೋ ಪಾರು ಮಾಡೋ ಉದ್ದೇಶ. ಇನ್ಫ್ಯಾಕ್ಟ್ ಅವರೊಬ್ಬರನ್ನ ಪಾರು ಮಾಡೋ ಉದ್ದೇಶ ಇದೆ ಅಂತ ಹೇಳಿದ್ರೆ ಅವ್ರಿಗೆ ನೀವು ಆಶ್ರಯ ಕೊಟ್ಟಂಗೆ ಲೆಕ್ಕ. ಇಂಡೈರೆಕ್ಟ್ಲಿ ಅದು ಅವ್ರಿಗೆ ನೀವು ಆಶ್ರಯ ಕೊಡ್ತಾ ಇದ್ದೀರಿ ಅಂತ ಲೆಕ್ಕ ಬಂದುಬಿಡುತ್ತೆ. ಆ ವ್ಯಕ್ತಿ ಕೂಡ ಇದರಲ್ಲಿ ಬರಬೇಕಾಗುತ್ತೆ. ಆ ವ್ಯಕ್ತಿ ಕೂಡ ಹೆಸರೇ ಬರಬೇಕಾಗುತ್ತೆ ಇದರಲ್ಲಿ. ಅವರು ಒಬ್ಬ ಆರೋಪಿ ಆಗಿಬಿಡ್ತಾರೆ. ನೋಡೋಣ ಪೊಲೀಸರು ಏನು ಮಾಡ್ತಾರೆ ಅಂತ.